ಎಲ್ಲರಿಗೂ ನಮಸ್ಕಾರ. ಈ ಕಕ್ಕೆ ಹೂಗಳ ಹಳದಿ ಬಣ್ಣ ಕಣ್ಮನ ಸೆಳೆಯುತ್ತವೆ. ಸೌಂದರ್ಯವಷ್ಟೇ ಅಲ್ಲದೆ ಆಯುರ್ವೇದದ ಔಷಧಿ ತಯಾರಿಕೆಯಲ್ಲೂ ಇದರ ಹೂ, ಎಲೆ ಹಾಗೂ ತೊಗಟೆ ಬಳಕೆಗೆ ಬರುತ್ತದೆ. ಗೊಂಚಲು ಗೊಂಚಲಾಗಿ ಬಿಡುವ ಕಕ್ಕೆ ಹೂಗಳ ಸೊಬಗು ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಕಂಡುಬರುತ್ತದೆ. ಕೃಷಿಕರ ಆರಾಧ್ಯ ಹೂವಿದು. ಮುಂಗಾರಿನಲ್ಲಿ ಹೊಲಗಳ ಬಿತ್ತನೆ ಸಮಯದಲ್ಲಿ ಕಕ್ಕೆ ಹೂವನ್ನು ಪೂಜಿಸುತ್ತಾರೆ. ಕಣದ ರಾಶಿಯಲ್ಲೂ ಸಹ ಮಾವಿನ ಎಲೆಯ ಜೊತೆ ಈ ಹೂಗಳನ್ನು ಇಟ್ಟು ಪೂಜಿಸುತ್ತಾರೆ. ವಸಂತ ಕಾಲದಲ್ಲಿ ಸಂಪೂರ್ಣ ಎಲೆಗಳನ್ನು ಉದುರಿಸಿಕೊಂಡು ಈ ಮರ ತನ್ನ ಹೂಗಳ ಬಟ್ಟೆಯನ್ನ ತೊಡುತ್ತದೆ. ಆಗ ಭೂದೇವಿ ಹಳದಿ ರೇಷ್ಮೆ ಸಿರಿಯ ಸೆರಗನ್ನ ಹೊದ್ದಂತೆ ಕಂಗೊಳಿಸುತ್ತಾಳೆ. ಕಕ್ಕೆಯನ್ನು ಸ್ವರ್ಣ ಪುಷ್ಪ ಎಂದು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಗೋಲ್ಡನ್ ಶವರ್ ಟ್ರೀ ಎಂದು ಕರೆಯುತ್ತಾರೆ. ಇದು ಥೈಲೆಂಡ್ ದೇಶದ ರಾಷ್ಟ್ರೀಯ ಪುಷ್ಪ, ಕೇರಳದ ರಾಜ್ಯ ಪುಷ್ಪವಾಗಿದೆ. ಕಕ್ಕೆ ಎಲೆಯನ್ನು ನಾಟಿ ವೈದ್ಯದಲ್ಲಿ ಕೀಲು ನೋವಿಗೆ, ಎಣ್ಣೆ ತಯಾರಿಕೆಯಲ್ಲಿ ಬಳಸುವ ಮುಖ್ಯ ಮೂಲಿಕೆಯಾಗಿದೆ. ಇದರ ಬೇರು, ತೊಗಟೆಯ ರಸವನ್ನು ಹೊಟ್ಟೆಯ ಶುದ್ಧಿಗೆ ಬಳಸುವರು. ದನಕರುಗಳಿಗೆ ಕಾಲುಬಾಯಿ ಜ್ವರ ಬಂದಾಗ ರೈತರು ಕಕ್ಕೆ ಮರದ ಎಲೆಯನ್ನು ತಂದು ಕೆಂಡದ ಮೇಲೆ ಹಾಕಿ ಹೊಗೆ ಹಾಕುತ್ತಾರೆ. ಹಿಂದೆ ಎಲ್ಲೆಲ್ಲೂ ಈ ಮರಗಳು ಕಾಣಸಿಗುತ್ತಿದ್ದವು. ಆದರೆ ಕಾಲಾಂತರದ ಕಾರಣದಿಂದಾಗಿ ಬಹು ಉಪಯೋಗಿ ಮರವಾದ ಕಕ್ಕೆ ಮರಕ್ಕೂ ಕೊಡಲಿ ಏಟು ತಪ್ಪಿದ್ದಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಹಾಗೂ ನಮ್ಮ ಕೃಷಿ ಬಂಧು ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.